ಬಿಜೆಪಿ ಹಿರಿಯ ನಾಯಕ ಬಿಬಿ ಶಿವಪ್ಪ ಇನ್ನಿಲ್ಲ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಿಬಿ ಶಿವಪ್ಪ ನಿಧನ ಹೊಂದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆಯನ್ನ ಬಿಬಿ ಶಿವಪ್ಪ ಅವರು ಪಡೆದುಕೊಳ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಬಿಬಿ ಶಿವಪ್ಪ ಅವರು ಇವತ್ತು ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ತಮ್ಮ ಹುಟ್ಟೂರಿನಲ್ಲಿ ಕೊನೆಯುಸಿರು ಎಳಿಬೇಕು ಅನ್ನೋ ಆಸೆಯನ್ನ ಅವರು ವ್ಯಕ್ತಪಡಿಸಿದ್ರು. ಆದರೆ ದುರಾದೃಷ್ಟವಶಾತ್ ಆ ಕೊನೆ ಆಸೆ ಈಡೇರಿಲ್ಲ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿಯೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ. ಬಿಜೆಪಿ ಮುತ್ಸದ್ದಿ ಬಿಬಿ ಶಿವಪ್ಪ ಎನ್ನಿಲ್ಲ. 89 ವರ್ಷ ವಯಸ್ಸಾಗಿತ್ತು ಅವರಿಗೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಬಿಬಿ ಶಿವಪ್ಪ ಅವರು. ಕಳೆದ ಕೆಲ ದಿನಗಳಿಂದಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಹೆಚ್ಚು ದಿನ ಬದುಕು ಉಳಿಯಲಾರರು ಅನ್ನೋ ಒಂದು ಮಾತನ್ನ ವೈದ್ಯರು ಹೇಳಿದ ಬೆನ್ನಲ್ಲೇ ಹುಟ್ಟೂರಿನಲ್ಲಿ ನಾನು ಕೊನೆಯುಸಿರನ್ನ ಎಳಿಬೇಕು ಅನ್ನೋ ತಮ್ಮ ಕೊನೆಯ ಆಸೆಯನ್ನ ವ್ಯಕ್ತಪಡಿಸಿದ್ರು ಬಿಬಿ ಶಿವಪ್ಪ ಅವರು. ಅದಕ್ಕಾಗಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು ಹುಟ್ಟೂರಿಗೆ ರವಾನೆ ಮಾಡಲಿಕ್ಕೆ. ಆದರೆ ದುರಾದೃಷ್ಟವಶಾತ್ ಅವರ ಕೊನೆಯ ಆಸೆ ಈಡೇರಲಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿಯೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ಹುಟ್ಟೂರಿನಲ್ಲೇ ಕೊನೆಯುಸಿರು ಎಳಿಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕುಂಬರಹಳ್ಳಿ ಎಸ್ಟೇಟ್ಗೆ ಬಿಬಿ ಶಿವಪ್ಪರನ್ನ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ವೈದ್ಯರ ಅನುಮತಿಯನ್ನ ಪಡೆದು ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ರವಾನೆ ಮಾಡಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಕುಂಬರಹಳ್ಳಿ ಎಸ್ಟೇಟ್ಗೆ ರವಾನೆ ಮಾಡಬೇಕು ಅಂತ ಹೇಳಿ ಹಾಸನ ಜಿಲ್ಲೆ ಸಕಲೇಶಪುರ ಸಮೀಪದ ಕುಂಬರಹಳ್ಳಿ ಎಸ್ಟೇಟ್ನಲ್ಲಿಯೇ ತಾವು ಕೊನೆಯುಸಿರನ್ನ ಎಳಿಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯ ಹಿರಿಯ ನಾಯಕ ಬಿಬಿ ಶಿವಪ್ಪ. ಆದರೆ ದುರಾದೃಷ್ಟವಶಾತ್ ಆ ಕೊನೆಯ ಆಸೆ ಈಡೇರಲಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಏನು ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಅದೇ ಆಸ್ಪತ್ರೆಯಲ್ಲಿಯೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 89 ವರ್ಷ ವಯಸ್ಸಿನ ಬಿಬಿ ಶಿವಪ್ಪ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆಯುಸಿರನ್ನ ಎಳೆದಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು ಬಿಬಿ ಶಿವಪ್ಪ ಅವರಿಗೆ. ವೈದ್ಯರು ಕೂಡ ಇನ್ನು ಹೆಚ್ಚು ದಿನ ಉಳಿಯಲಾರರು ಅನ್ನೋ ಮಾತನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಅವರು ಹುಟ್ಟೂರಿನಲ್ಲೇ ಕೊನೆ ಕ್ಷಣವನ್ನ ಕಳಿಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ರು ಕೂಡ. ಇದಕ್ಕಾಗಿ ಇವತ್ತು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ವೈದ್ಯರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಎಸ್ಟೇಟ್ಗೆ, ಅಂದ್ರೆ ಕುಂಬರಹಳ್ಳಿ ಎಸ್ಟೇಟ್ ಏನಿತ್ತು ಅವರ ಹುಟ್ಟೂರು ಕೂಡ ಹೌದು, ಅದು ಅಲ್ಲಿಗೆ ಕೊಂಡೊಯ್ಯೋಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ವ್ಯವಸ್ಥೆ ನಡೀತಾ ಇರುವ ಮಧ್ಯದಲ್ಲಿಯೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ. ಬಿಜೆಪಿ ಮುತ್ಸದ್ದಿ ಬಿಬಿ ಶಿವಪ್ಪ ವಿಧಿವಶರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಬಿಜೆಪಿಯ ಹಿರಿಯ ನಾಯಕ ಬಿಜೆಪಿ ಮುತ್ಸದ್ದಿ ಬಿಬಿ ಶಿವಪ್ಪ ಅವರು ಏನಿಲ್ಲ, ಕೊನೆ ಆಸೆಯನ್ನ ಕೂಡ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ದುರಾದೃಷ್ಟವಶಾತ್ ಅವರಿಗೆ. ಸೊ ಏನ್ ಮಾಹಿತಿ ಇದೆ ಬಗ್ಗೆ? ಸ್ಮಿತಾ, ಸರಿಸುಮಾರು 1 ಗಂಟೆ ಅಷ್ಟೊತ್ತಿಗೆ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಅವರ ಹುಟ್ಟೂರು ಸಕಲೇಶಪುರದ ಬಳಿ ಇರುವಂತಹ ಕುಂಬಾರಹಳ್ಳಿಗೆ ಅವರನ್ನ ಕರೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಕೂಡ ನಡೆದಿದ್ದು. ಜೊತೆಗೆ ಆಸ್ಪತ್ರೆಯ ವೈದ್ಯರು ಕುಟುಂಬಸ್ಥರಿಗೆ ವಿಷಯವನ್ನ ಕೂಡ ತಿಳಿಸಿದ್ರು. ಏಜ್ ತುಂಬಾ ಆಗಿರೋದ್ರಿಂದ ಅವರು ಬದುಕೋದ್ ಕಷ್ಟ ಇದೆ, ಚಿಕಿತ್ಸೆಗೆ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಕಳೆದ 1 ವಾರದಿಂದ ಕೂಡ ಅವ್ರನ್ನ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವಂತಹ ಸುಗುಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಗೆ ಕೂಡ ಅವರು ಸರಿಯಾಗಿ 2 ದಿನಗಳಿಂದ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಇನ್ನೇನು ಕೊನೆಯುಸಿರೆಳೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿನ ಕೂಡ ಕುಟುಂಬಸ್ಥರಿಗೆ ಈಗಾಗಲೇ ಕೊಟ್ಟಿದ್ರು. ಸರಿಸುಮಾರು 1 ಗಂಟೆಗೆ ಅವರನ್ನ ಬೆಂಗಳೂರಿನ ರಾಜಾಜಿನಗರದ ಸುಗುಣ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ನೇರವಾಗಿ ಸಕಲೇಶಪುರದ ಬಳಿ ಇರುವಂತಹ ಕುಂಬಾರಹಳ್ಳಿಯ ಅವರ ಎಸ್ಟೇಟ್ಗೆ ಕರ್ಕೊಂಡು ಹೋಗಬೇಕು ಅನ್ನೋ ಮೊದಲನೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಸುಗುಣ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. 89 ವರ್ಷದ ಬಿಬಿ ಶಿವಪ್ಪ ಅವರು ಭಾರತೀಯ ಜನತಾ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದ್ರು. ಜೊತೆಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರು ಕೂಡ. ಇದೇ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಈಗಾಗಲೇ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ, ಹಾಗೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಹಾಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ವಿನಯ್ ಚಂದ್ರ ಅವರು ಕೂಡ ಈಗಾಗಲೇ ಆಸ್ಪತ್ರೆಯತ್ತ ಬಂದು ಬಿಬಿ ಶಿವಪ್ಪ ಅವರ ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ನೇರವಾಗಿ ಸಕಲೇಶಪುರದ ಕುಂಬಾರಹಳ್ಳಿಗೆ ಅವರ ಎಸ್ಟೇಟ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಕಳೆದ 1 ವಾರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತ ಬಿಬಿ ಶಿವಪ್ಪ ಅವರು ಹೃದಯ ಉಸಿರಾಟದ ತೊಂದರೆಯಿಂದ ಜೊತೆಗೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯ ಕೂಡ ಆಗಿತ್ತು ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಸ್ಮಿತಾ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಶಿಫ್ಟ್ ಮಾಡ್ಬೇಕು ಅನ್ನೋ ಮೊದಲನೇ ಬಿಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ ಸ್ಮಿತಾ ಆಸ್ಪತ್ರೆಯಲ್ಲಿ.
ಮಧುಸೂದನ್ ಅವರ ರಾಜಕೀಯ ಯಾತ್ರೆ ಅಥವಾ ರಾಜಕೀಯ ಜರ್ನಿ ಬಗ್ಗೆ ಮಾತನಾಡೋದಾದ್ರೆ ಈ ಸಂದರ್ಭದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರು ಕೂಡ ಬಿಜೆಪಿಯಲ್ಲಿ ಆ ನಿಷ್ಠಾವಂತತೆಯಿಂದಲೇ ಹಲವಾರು ಸಂಘರ್ಷಗಳನ್ನ ಎದುರುಹಾಕೊಂಡವರು ಕೂಡ ಆಗಿದ್ರು ಬಿ ಶಿವಪ್ಪ ಅವರು, ಅದನ್ನ ಸ್ಮರಿಸೋದಾದ್ರೆ ಈ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಸ್ಮಿತಾ, ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದ್ರ ಮುಖಾಂತರ ಸಾಕಷ್ಟು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪಕ್ಷವನ್ನ ಕಟ್ಟಲಿಕ್ಕೆ ಸಹಾಯ ಆದಂತವರು ಬಿ ಶಿವಪ್ಪ ಅವರು. ಈಗಾಗಲೇ TV9 ಪ್ರಮೋದ್ ಮುತಾಲಿಕ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಲಿಕ್ಕೆ ಸಹಾಯ ಆದಂತವರ ಪೈಕಿ ಬಿ ಶಿವಪ್ಪ ಅವರು ಅಗ್ರಗಣ್ಯರು. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಆಗಿರಬಹುದು, ವಿಧಾನ ಪರಿಷತ್ನ ವಿಪಕ್ಷ ನಾಯಕ KS ಈಶ್ವರಪ್ಪನವರಾಗಿರ್ಬಹುದು, ಅವರ ಸರಾಸರಿಯಾಗಿ ನಿಂತು ಪಕ್ಷವನ್ನ ಕಟ್ಟಲಿಕ್ಕೆ ಕೂಡ ಬಿ ಶಿವಪ್ಪ ಅವರು ಒಂದು ಮೆಟ್ಟಿಲಾಗಿದ್ರು. ಅವರು ಇವತ್ತು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಅವರು ಒಂದು ವಾರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವ್ರನ್ನ ನೋಡ್ಲಿಕ್ಕೋಸ್ಕರ ನಾನು ಬಂದೆ, ನಾನು ಬರಕ್ಕೆ ಕೇವಲ 10 ನಿಮಿಷಗಳ ಮುಂಚೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ TV9 ಪ್ರಮೋದ್ ಮುತಾಲಿಕ್ ಅವರು ನೀಡಿದ್ದಾರೆ. ಅದೇ ನಿಟ್ಟಿನಲ್ಲಿ ವಿನಯ್ ಚಂದ್ರ ಅವರು ಕೂಡ ಅವರು ಮಾಡಿದಂತಹ ಸಾಧನೆಗಳು ಜೊತೆಗೆ ಕಾರ್ಯಕರ್ತರನ್ನ ಅವರು ಸೇರಿಸ್ತಾ ಇದ್ದಂತ ರೀತಿ, ಪಕ್ಷವನ್ನ ಸಂಘಟಿಸ್ತಾ ಇದ್ದಂತ ರೀತಿ, ರಾಜ್ಯದ ಎಲ್ಲಾ ಕಡೆ ಅವರು ಮಾಡಿದಂತಹ ಪ್ರವಾಸದ ಬಗ್ಗೆ ಕೂಡ ಸಾಕಷ್ಟು ವಿಚಾರವನ್ನ ಮೆಲ್ಕ್ ಹಾಕಿದ್ದಾರೆ. ಸ್ಮಿತಾ, ಒಂದು ಭಾರತೀಯ ಜನತಾ ಪಕ್ಷವ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆ ಊರ್ಲಿಕ್ಕೆ ಬಿ ಶಿವಪ್ಪ ಅವರ ಪಾತ್ರ ನಿಜವಾಗ್ಲೂ ಹೆಚ್ಚಿದೆ ಅಂತಾನೆ ಹೇಳ್ಬಹುದು ಸ್ಮಿತಾ. ಜೊತೆಗೆ ಮಧುಸೂದನ್ ಅವರ ಮುಂದಿನ ಅಂದ್ರೆ ಅಂತಿಮ ಕ್ರಿಯೆಗಳು ಅಥವಾ ಸಾರ್ವಜನಿಕ ದರ್ಶನ ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಎಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ, ಹಾಗೆ ಮುಂದಿನ ಕ್ರಿಯಾವಿಧಾನಗಳು ಯಾವಾಗ, ಎಷ್ಟೊತ್ತಿಗೆ, ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಅವ್ರನ್ನ 1 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ನೇರವಾಗಿ ಸಕಲೇಶ್ಪುರದ ಅವರ ಎಸ್ಟೇಟ್ಗೆ, ಕುಮಾರಹಳ್ಳಿ ಸಮೀಪವಿರುವಂತ ಅವರ ಎಸ್ಟೇಟ್ಗೆ ಕೊಂಡೊಯ್ಯಬೇಕು ಅಂತ ಒಂದು ಕುಟುಂಬದ ವರ್ಗದವರೇನು ಅಂತಿಮಗೊಳಿಸಿದ್ರು. ಅದೇ ನಿಟ್ಟಿನಲ್ಲಿ ಈಗ ನೇರವಾಗಿ ಸಕಲೇಶ್ಪುರಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಭಾರತೀಯ ಜನತಾ ಪಕ್ಷದ ಮಲ್ಲೇಶ್ವರಂ ಕೇಂದ್ರ ಕಚೇರಿ ಜಗನ್ನಾಥ ಭವನದಲ್ಲಿ ಅವರ ಪಾರ್ಥಿವ ಶರೀರವನ್ನ ಅಂತಿಮ ನಮನಕ್ಕೋಸ್ಕರ ಇಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಈಗಾಗಲೇ ನಿನ್ನೆ ತಡರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರು ಕೂಡ ಬಂದು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮ ವಿಧಿವಿಧಾನ ಯಾವ ರೀತಿ ನಡೆಯುತ್ತೆ, ಇವತ್ತು ಅಂತ್ಯಕ್ರಿಯೆ ಆಗುತ್ತಾ ಅಥವಾ ನಾಳೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕುಟುಂಬ ವರ್ಗದವರು ಕೊಡಲಿದ್ದಾರೆ. ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ. ಒಟ್ಟಾರೆ ಬಿಜೆಪಿಯ ಹಿರಿಯ ನಾಯಕ, ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸದಲ್ಲಿ ಹಲವರಲ್ಲಿ ಒಬ್ಬರಾದ ಬಿ ಶಿವಪ್ಪ ಅವರು ಏನಿಲ್ಲ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು, ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಹಾಗೆ ಅವರ ಪಾರ್ಥಿವ ಶರೀರವನ್ನ ಹುಟ್ಟೂರಿಗೆ ಕೊಂಡೊಯ್ಯುವ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಅನ್ನೋ ಮಾಹಿತಿ. ಆದ್ರೆ ಯಾವಾಗ ಹಾಗೆ ಎಲ್ಲಿ ಅವರ ಅಂತಿಮ ಕ್ರಿಯೆಗಳನ್ನ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತ ಹೇಳಿಕೆ ಅವರ ಕುಟುಂಬ ವರ್ಗದಿಂದ ಹೊರಬರಬೇಕಾಗಿದೆ. ಆದರೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಬಿಜೆಪಿ ಕೇಂದ್ರ ಕಚೇರಿ ಏನಿದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ, ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೆಲ ಹೊತ್ತು ಇಡುವ ಸಾಧ್ಯತೆ ಇದೆ ಅಂತ ಹೇಳಿ, ಆದ್ರೆ ಈ ಬಗ್ಗೆ ಕೂಡ ಅಧಿಕೃತವಾದ ಹೇಳಿಕೆ ಹೊರಬರಬೇಕಾಗಿದೆ. 89 ವರ್ಷ ವಯಸ್ಸಾಗಿತ್ತು ಬಿ ಶಿವಪ್ಪ ಅವರಿಗೆ. ಕಳೆದ ಕೆಲ ದಿನಗಳಿಂದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದ್ರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಬಿಜೆಪಿಯ ಹಿರಿಯ ನಾಯಕ ಬಿ ಶಿವಪ್ಪ ಇವತ್ತು ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿಯೇ ಬಿ ಶಿವಪ್ಪ ಅವರು ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ಕಡೆ ಕ್ಷಣಗಳನ್ನ ತಮ್ಮ ಹುಟ್ಟೂರಿನಲ್ಲಿ ಅವರು ಕಳಿಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ವೈದ್ಯರ ಒಂದು ಅನುಮತಿಯನ್ನ ಪಡೆದುಕೊಂಡು ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಹುಟ್ಟೂರಿಗೆ ಕೊಂಡೊಯ್ಯಬೇಕು ಅನ್ನೋ ಒಂದು ಸಿದ್ಧತೆಯನ್ನ ಕೂಡ ಮಾಡಿಕೊಡ್ಲಾಗ್ತಾ ಇತ್ತು. ಆದ್ರೆ ಅಷ್ಟರಲ್ಲಾಗ್ಲೇ ಅವರು ಕೊನೆಯುಸಿರು ಎಳೆದಾಗಿತ್ತು. ಹಾಗಾಗಿ ಕೊನೆ ಆಸೆ ಕೂಡ ಅವರು ಈಡೇರಿಸಿಕೊಳ್ಳುವಲ್ಲಿ ವಿಫಲರಾದ್ರು ಅನ್ನೋದು. ಹುಟ್ಟೂರಿನಲ್ಲಿ ಕೊನೆಯುಸಿರು ಎಳಿಬೇಕು ಅಂತ ಹೇಳಿ ಏನೋ ಆಶಯವನ್ನ ವ್ಯಕ್ತಪಡಿಸಿದ್ರು ಬಿ ಶಿವಪ್ಪ ಅವರು, ಅದು ಸಾಧ್ಯವಾಗಲಿಲ್ಲ. ಇನ್ನು ಬಿಜೆಪಿ ಹಿರಿಯ ನಾಯಕ ಬಿ ಶಿವಪ್ಪ ಅವರ ಅಗಲಿಕೆಗೆ ಈಗಾಗಲೇ ಪಕ್ಷದ ಹಲವಾರು ಮುಖಂಡರು ಹಾಗೆ ಕಾರ್ಯಕರ್ತರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿ ಶಿವಪ್ಪ ಅವರನ್ನ ಕಳೆದುಕೊಂಡ ದುಃಖ ಎಲ್ಲರನ್ನ ಕೂಡ ಕಾಡ್ತಾ ಇರೋದು. ಇನ್ನು ಅಂತಿಮ ವಿಧಿವಿಧಾನ ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿಗಳು ಹೊರಬರಬೇಕಾಗಿದೆ ಅವರ ಕುಟುಂಬ ವರ್ಗದಿಂದ. ಹಾಗೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಖಚಿತ ಮಾಹಿತಿ ದೊರೆಯಬೇಕಾಗಿದೆ. ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಬಿಜೆಪಿ ಕೇಂದ್ರ ಕಚೇರಿ ಏನಿದೆ, ರಾಜ್ಯ ಕೇಂದ್ರ ಕಚೇರಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಜಗನ್ನಾಥ ಭವನದಲ್ಲಿ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಬಹುದು ಅನ್ನೋ ಸಾಧ್ಯತೆ ಕೂಡ ಸದ್ಯಕ್ಕೆ ಇದೆ. ಅದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ಲಭ್ಯ ಆಗಬೇಕಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಸಮೀಪದಲ್ಲಿರುವ ಅವರ ಕುಟುಂಬಸ್ಥರು ಹಾಗೆ ಆಪ್ತರು ಕಣ್ಣೀರನ್ನ ಹರಿಸ್ತಾ ಇದ್ದಾರೆ. ಅವರ ಅಗಲಿಕೆಯ ದುಃಖ ಅವರನ್ನ ಕಾಡ್ತಾ ಇದೆ.
ಇದೇ ಒಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಬಿಬಿ ಶಿವಪ್ಪ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಇನ್ನು ವೈದ್ಯರು ಕೂಡ ಹೆಚ್ಚು ಕಾಲ ಉಳಿಯಲಾರರು ಬಿಬಿ ಶಿವಪ್ಪ ಅನ್ನೋ ಒಂದು ಮಾತನ್ನ ಹೇಳಿದ ಬೆನ್ನಲ್ಲೇ ಅವರು ತಮ್ಮ ಅಂತಿಮ ಕ್ಷಣಗಳನ್ನ ತಮ್ಮ ಹುಟ್ಟೂರಿನಲ್ಲೇ ಕಳಿಬೇಕು ಅನ್ನೋ ಆಶಯವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರ ಹುಟ್ಟೂರಿಗೆ ಕೊಂಡೊಯ್ಯೋಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಅವರು ಕೊನೆಯುಸಿರನ್ನ ಅಲ್ಲೇ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿಯೇ ಎಳೆದಿದ್ರಿಂದ ಅವರ ಕೊನೆ ಆಸೆ ಕೂಡ ಸದ್ಯಕ್ಕೆ ಸಾಧ್ಯವಾಗಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿರಾಣಿ ಅವರೇ, ಬಿಜೆಪಿಯ ಮುತ್ಸದ್ದಿ ಅಂದ್ರೆ ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದ ಕೆಲವರ ಪೈಕಿ ಬಿಬಿ ಶಿವಪ್ಪ ಅವರು ಕೂಡ ಒಬ್ರು. ಅವರನ್ನ ಕಳ್ಕೊಂಡಿದೆ ಇವತ್ತು ಪಕ್ಷ. ಯಾವ ರೀತಿ ಸ್ಮರಿಸ್ತೀರಿ ಈ ಸಂದರ್ಭದಲ್ಲಿ ಅವರನ್ನ? ನಮಸ್ಕಾರ ಮೇಡಮ್, ನಾನು ಮುರುಗೇಶ್ ನಿರಾಣಿ ಮಾತಾಡೋದು. ದಿವಂಗತ ಬಿಬಿ ಶಿವಪ್ಪನವರು ಅವರು ಒಬ್ಬ ಸಂಘಟಕರಾಗಿದ್ರು. ಅವರು 3 ಬಾರಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, 2 ಬಾರಿ ವಿಧಾನಸಭೆಯ ಸದಸ್ಯರಾಗಿ ರಾಜ್ಯದ ತುಂಬೆಲ್ಲ ಸಂಘಟನೆಯನ್ನು ಮಾಡಿ ಇವತ್ತು ಸರ್ಕಾರ ಬರ್ಲಿಕ್ಕೆ ಕಾರಣೀಭೂತರಲ್ಲಿ ಅವರು ಒಬ್ರು ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಅವರು ಸಾಕಷ್ಟು ಪಕ್ಷ ಸಂಘಟನೆಯಲ್ಲಿ ಅವರ ತಮ್ಮ ಮನೆಗಳನ್ನ ಹೊಲಗಳನ್ನ ಮಾರಿ ಕಷ್ಟ ಕಾಲದಲ್ಲಿರುವಂತಹ ಪಕ್ಷವನ್ನ ಅವರು ಪರಿಶ್ರಮದಿಂದ ಸಂಘಟನೆಯನ್ನು ಮಾಡಿ ಇವತ್ತು ಈ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರ ತರಲಿಕ್ಕೆ ಅವರು ಒಟ್ಟಾಗಿ ದುಡಿದಿರುವಂತವ್ರು. ಅವರ ಶ್ರಮೆಗೆ ಅವ್ರ ಮನೆಯವರು ಸಹಿತ ಧರ್ಮಪತ್ನಿ ಆಗಿರುವಂತಹ ಸುಶೀಲಮ್ಮನವರು ಸಹಿತ ಬಹಳ ಅವರು ಸಾಥ್ ಕೊಟ್ಟಿರುವಂತವ್ರು. ಇವತ್ತು 88ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಆಗ್ಲಿ ಅವ್ರ ಕುಟುಂಬದವರನ್ನ ಆಗಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಂತ ಒಂದು ಹಿರಿಯ ಸಮಾಜದ ಹಾಗೂ ಪಕ್ಷದ ವ್ಯಕ್ತಿಯನ್ನ ಕಳ್ಕೊಂಡಿರುವಂತದ್ದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿ ಹೇಳ್ಬಹುದು. ಬಿಜೆಪಿ ಎಡೆಗಿನ ಅವರ ನಿಷ್ಠೆ ಎಷ್ಟಿತ್ತು ಅಂತಂದ್ರೆ ಕೆಲವೊಂದು ಸಾರಿ ಆ ನಿಷ್ಠೆಗೆ ಅವರಿಗೆ ಮುಳುವಾಗಿದ್ದು ಕೂಡ ನಮ್ಗೆ ಉದಾಹರಣೆಯಾಗಿ ಸಿಕ್ಕಿದ್ ಹೌದು. ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡುವಂತಹ ಸಂದರ್ಭ ಕೂಡ ಎದುರಾಗಿತ್ತು ಅನ್ನೋದು. ಸೊ ಅವರ ಈ ಸಂಘರ್ಷದ ರಾಜಕೀಯ ಪಯಣದ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಅವರು ಬಹಳ ಉನ್ನತ ವ್ಯಕ್ತಿತ್ವದ ವ್ಯಕ್ತಿ. ಯಾವುದೇ ಸಣ್ಣ ಪುಟ್ಟ ಅಧಿಕಾರಕ್ಕಾಗಿ ಆಸೆ ಪಟ್ಟಿರುವಂತವ್ರಲ್ಲ. ನಾವು ಬಹಳ ಹತ್ತಿರದಿಂದ ನೋಡಿರುವಂತವ್ರು ನಾವು ಅವ್ರನ್ನೇ. ಅವರ ದೂರದೃಷ್ಟಿ, ಯಾರೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು, ನಮ್ಮ ಪಕ್ಷದಲ್ಲಿರುವಂತ ಸರ್ಕಾರ ಬಂದಾಗ ನಾವು ಮಂತ್ರಿ ಆದಾಗ ಅವ್ರಿಗೆ ಒಂದು ಆಶೀರ್ವಾದ ತಿಳ್ಬೇಕು, ಅವ್ರ ಮನೆಗೆ ಹೋದಾಗ ಎಷ್ಟು ಸಂತೋಷ ಪಟ್ಟರಂದ್ರೆ, ಅವರೇ ಮುಖ್ಯಮಂತ್ರಿ ಆದಾಗ, ಅವರೇ ಅವ್ರ ತಮ್ಮನೇಲಿ ಕುಟುಂಬದ ಸದಸ್ಯರ ಮಂತ್ರಿ ಆದಾಗ ಏನು ಒಂದು ಸಂತೋಷ ಪಡ್ತಾ ಇದ್ರು, ಅದೇ ಸಂತೋಷವನ್ನ ಅವ್ರು ವ್ಯಕ್ತಪಡಿಸಿದ್ರು. ಇದರಿಂದ ಗೊತ್ತಾಗ್ತದೆ ಅವ್ರದ್ದು ಎಂತ ಮೇರು ಮಟ್ಟದ ವ್ಯಕ್ತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ ಮೇಡಮ್. ರೈಟ್ ಸರ್, ಧನ್ಯವಾದ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.